ನಮ್ಗೆಷ್ಟು ಇಲ್ಲಿ ಜೀವನ ಮಾಡ್ಲಿಕ್ಕೆ ಹಕ್ಕಿದೆಯೋ ಅದಕ್ಕಿಂತ ಹೆಚ್ಚು ಹಕ್ಕು ನಿಸರ್ಗಕ್ಕೆ. ಯಾವಾಗಲೂ ಈಗ ಒಂದು ಕತ್ತಿ ಕೊಡ್ಲಿ ಹಿಡಿದಾಗ ನಾವು ಕಡಿತಾ ಇರೋದು ಇದು ಜಗತ್ತಿನ ಕೊನೆಯ ಗಿಡ ಏನೋ, ಕೊನೆಯ ಮರ ಏನೋ ಅನ್ನೋಂಥ ಭಾವನೆ. ನಾನು ಯಾವಾಗಲೂ ನನ್ನಲ್ಲಿ ಯಾರು ಬರಬೇಕು ಅಂತ ಬಯಸ್ತೀನಿ ಅಂದರೆ ನೇಚರನ್ನು ಪ್ರೀತಿ ಮಾಡುವಂಥವ್ರು, ನೆಮ್ಮದಿಯಾಗಿ ಇರಬೇಕಪ್ಪ ಅಂತೀವಿ. ನನ್ನ ಕಾಡುಮನೆ ಒಂದು ಪಾಠಶಾಲೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಪಾಠಶಾಲೆ. ನಾನು ಪ್ರತಿನಿತ್ಯ ಅದು ನನಗೊಂದು ಪಾಠ ಹೇಳ್ಕೊಡೋದು. ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಕೊಡು ಅಂದರು. ಲೋನ್ ಬೇಕು ಅಂತಂದೆ. ಪಾಸ್ಬುಕ್ ಕೊಡು ಅಂದರು. ಪಾಸ್ಬುಕ್ ನೋಡಿದರು. ಅವ್ರ ಮ್ಯಾನೇಜರ್ ಹಿಂಗೆ ಬೀಸಾಕಿದ್ರು. ನಂಗೆ ಇವತ್ತಿಗೂ ನೆನಪಿದೆ. ಒಂದೂವರೆ ವರ್ಷ ನಾನೇ ಅಡುಗೆ ಮಾಡೋದು, ನಾನೇ ಪಾತ್ರೆ ತೊಳೆಯೋದು, ನಾನೇ ಬೆಡ್ ಹಾಕೋದು, ಟಾಯ್ಲೆಟ್ ತೊಳೆಯೋದು. ನನ್ನ ನಾಯಿ ಹೇಳ್ತಾರೆ ಯಾವಾಗೂ, ನೀನು ಬೇಕಾದ್ರೆ ದುಡ್ಡನ್ನು ಕಾಳಿ ನದಿ ತಗೋ ಎಸ್ದು ಬಾ, ಲೆಕ್ಕ ಮಾಡಿ ಎಸ್ದು, ಎಷ್ಟು ಹೋಯ್ತು ಅಂತ ಗೊತ್ತಿರಲಿ, ನೀನು ಎಷ್ಟು ಎಸ್ದಿದ್ದೀಯಾ ಅಂತ ಗೊತ್ತಿಲ್ಲ. ನನ್ನ ಕಾಡು ಮನೆ 3 ಐಟಮ್ ಇಲ್ಲಾಂದ್ರೆ ನಡೆಯೋದಿಲ್ಲ ಕಾಡು ಮನೆ. ಒಂದು ಹರ್ಬಲ್ ಟೀ, ಇನ್ನೊಂದು ಹಾಟ್ ಕೋಕಮು, ಮತ್ತೊಂದು ಹರ್ಬಲ್ ಬಾತ್. ಇದು 3 ನನ್ನ ಯೂನಿಕ್. ಎರಡು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದು. ಔಟ್ಲುಕ್ನವರು ಇಂಡಿಯಾದ ಬೆಸ್ಟ್ ಹೋಮ್ ಸ್ಟೇ ಅವಾರ್ಡನ್ನು ನನಗೆ ಮಾಡಬೇಕು ಅಂತ ಹೊರಟು ಪ್ರಾಮಾಣಿಕವಾಗಿ ಹೊರಟ್ರೆ ಪ್ರಶಸ್ತಿಗಳು, ಜನ, ಗೌರವ, ದುಡ್ಡು ಎಲ್ಲದೂ ಅದು ತನ್ನಾರೆ ಬರುತ್ತೆ. ನಾವು ಅದಕ್ಕಂತ ಹಪಾಪಿಸ್ಬೇಕಂತ ಇಲ್ಲೇ ಇಲ್ಲ. ಇಷ್ಟು ವರ್ಷ ಒಂದು ಜಗಳ ಆಗಿಲ್ಲ, ಒಂದು ತಂಟೆ ಆಗಿಲ್ಲ, ಅಥವಾ ಏನೋ ಅದು ಇದು ಅಂತ ಹಾಗೇ ಇಲ್ಲ. ಪೊಲೀಸ್ ದುಡ್ಡು ಕೂಡ ದೇವರು ಒದ್ದು ಕೊಡ್ತಾನೆ ಅಂತ ಹೇಳ್ತಾರೆ. ಆ ಥರ ನನಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಒಂದ್ಸಲಿ ಕಾಡು ಮನೆನ ವಿಸಿಟ್ ಮಾಡಿ. ವಿ ಲವ್ ಕಾಡು ಮನೆ.